ನೋಡಿ, ಸಾಕಷ್ಟು ಜನ ಶೋರೂಮ್ಗಳಲ್ಲಿ ಹೊಸ ಕಾರ್ಗಳನ್ನ ತೊಗೊಳ್ತೀರಾ. ಶೋರೂಮ್ನವ್ರು ಏನು ಹೇಳ್ತಾರೆ, ನಿಮ್ಮ ಗಾಡಿಗೆ GPS ಪ್ಯಾನಿಕ್ ಬಟನ್ ಹಾಕಿದ್ರೇ FC ಆಗೋದು, ಹಾಗಾಗಿ GPS ಪ್ಯಾನಿಕ್ ಬಟನ್ನ ಶೋರೂಮಲ್ಲೇ ಹಾಕ್ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾರೆ. ಹೊರಗಡೆನೂ ಹಾಕಿಸ್ಬೋದು, ಆದರೆ ಶೋರೂಮ್ ಅವರು ನಾವೇ ಹಾಕಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ನೀವುಗಳು ಕೇಳ್ತೀರಾ, ಆಯಿತು ನಾವು ಅದಕ್ಕೇನು ಅಮೌಂಟ್ ಪೇ ಮಾಡಬೇಕು ಅಂದರೆ ಹೈಕೋರ್ಟ್ ಹೇಳಿರುವಂಥ ರೇಟನ್ನು ಅವ್ರು ಕೇಳೋದಿಲ್ಲ. ಯಾಕೆ ಅಂದರೆ ಸೇಲ್ಸ್ ಮ್ಯಾನೇಜರ್ ಅಂತ ಯಾರು ಇರ್ತಾರೆ ಅವರೊಬ್ಬರು ಇದರಲ್ಲಿ ಇನ್ವಾಲ್ವ್ ಆಗೋಕ್ಕೆ ಸಾಧ್ಯ. ವರ್ಕರ್ಸ್ಗಳಿಗೆಲ್ಲ ಏನೂ ಗೊತ್ತಿರೋದಿಲ್ಲ ಪಾಪ. ಹಂಗಾಗಿ ನಿಮಗೆ ಯಾರು ಕೋಆರ್ಡಿನೇಟರ್ ಇರ್ತಾರೆ ಅವರು ಏನೂ ಗೊತ್ತಿಲ್ಲ ಅಂತಲೇ ಹೇಳೋದು. ಹಾಗಾಗಿ ಸೇಲ್ಸ್ ಮ್ಯಾನೇಜರ್ ಆ ಸತ್ಯನ ಬಾಯ್ಬಿಟ್ಟು ಹೇಳೋದಿಲ್ಲ. ಇದರಲ್ಲಿ ಸೇಲ್ಸ್ ಮ್ಯಾನೇಜರ್ಗಳು ಕೂಡ ಈ ದಂಧೆ ಒಳಗಡೆ ಶಾಮೀಲಾಗಿದ್ದಾರೆ GPS ಪ್ಯಾನಿಕ್ ಬಟನ್ ವಿಚಾರದಲ್ಲಿ. ಸ್ವಲ್ಪ ಹತ್ರ ಬನ್ನಿ ಸರ್. ನೋಡಿ, ಇದು ನಾನು ತೊಗೊಂಡಂಥ ಸಮಯದಲ್ಲಿ ಇದ್ದಂಥದ್ದು. ನೋಡಿ, ಇಲ್ಲೆಲ್ಲ ಥರ ಹಾಕಿರ್ತಾರೆ. ಇದು ಇನ್ವಾಯ್ಸ್ ಕಾಪಿ. ನೀವೇನು ಕಾರ್ ತೊಗೊಳ್ತೀರಾ ಅದರದ್ದು ಇನ್ವಾಯ್ಸ್ ಕಾಪಿ. ನೋಡಿ, ಅದರ್ಸ್ ಅಂತ ಹೇಳಿ 19,000 ಅಂತ ತೋರಿಸಿರ್ತಾರೆ. ಅಂದರೆ ಇದರಲ್ಲೆಲ್ಲೂ ಕೂಡ GPS ಪ್ಯಾನಿಕ್ ಬಟನ್ ಅಂತ ತೋರಿಸೋದೇ ಇಲ್ಲ. ಹಾಗಾಗಿ ನಮಗೆ ಈ ರೀತಿಯ ಒಂದು ಕಾರ್ ಶೋರೂಮ್ನ ಇನ್ವಾಯ್ಸ್ಗಳು ಬೇಕು. ಸಾಧ್ಯ ಆದರೆ GPS ಪ್ಯಾನಿಕ್ ಬಟನ್ ನೀವೇನು ಅಳವಡಿಕೆ ಮಾಡ್ಕೊಳ್ತೀರಾ ಅದರದ್ದು ಕೂಡ ಬಿಲ್ಗಳು ಏನಾದರೂ ಕೊಟ್ಟರೆ ದಯವಿಟ್ಟು ಅದನ್ನು ನಮ್ಮ ಆಫೀಸ್ಗೆ ತಲುಪಿಸುವಂಥ ಕೆಲಸ ಆದರೂ ಮಾಡಿ. ಅಟ್ಲೀಸ್ಟು ನಮ್ಮ ಸಂಘಟನೆ ನಂಬರ್ಗೆ ವಾಟ್ಸಪ್ಪಲ್ಲಾದರೂ ಆ PDF ಕಳಿಸಿ, ಅಥವಾ ಟೆಲಿಗ್ರಾಮಲ್ಲಾದರೂ ಆ PDF ಕಳಿಸಿ. ಯಾಕೆ ಅಂದರೆ ನಾವು ಕನ್ಸ್ಯೂಮರ್ ಕೋರ್ಟು, ಹೈಕೋರ್ಟ್ ಲಾಯರ್ನ ಇಟ್ಟು ಅದೊಂದು ಸಪ್ರೇಟ್ ಕೇಸ್ ಮಾಡ್ತಾ ಇದ್ದೀವಿ, ಕನ್ಸ್ಯೂಮರ್ ಕೋರ್ಟ್ಗೂ ಕೂಡ ಹೋಗ್ತಾ ಇದ್ದೀವಿ. ಹಾಗಾಗಿ ಒಂದು 100 ಜನ ಈ ವಾಣಿಜ್ಯ ಬಳಕೆಯ ಚಾಲಕರು ಈ GPS ಪ್ಯಾನಿಕ್ ಬಟನ್ ಹಾಕ್ಕೊಂಡಿರುವಂಥವ್ರು ಈ ಥರ ಎಕ್ಸ್ಟ್ರಾ ದುಡ್ಡುಗಳನ್ನ ಕೊಟ್ಟು ಏನು ನಾವು ಈ ಒಂದು ದಂಧೆ ಒಳಗಡೆ ಸಿಲುಕೊಳ್ತಿದ್ದೀವಿ. ದಂಧೆ ನಡೀತಾ ಇದೆ, ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ವಿಧಿ ಇಲ್ಲ. ಯಾಕೆಂದರೆ ಗಾಡಿ ಮೇಲೆ ಲೋನ್ ಮಾಡಿಸಿರ್ತೀವಿ, EMI ಕಟ್ಟಬೇಕಾಗ್ತದೆ, FC ಆಗಿಲ್ಲ ಅಂದರೆ ಗಾಡಿ ಆಚೆಗೆ ಬರಲ್ಲ. ಈ ರೀತಿಯ ಒಂದು ಇಕ್ಕಟ್ಟಿನ ಸದ್ದಿಗ್ಧ ಪರಿಸ್ಥಿತಿಗೆ ಇವುಗಳು ಸಿಲುಕಿಸಿ ದುಡ್ಡನ್ನ ಪೀಕೋ ಅಂತ ಕೆಲಸ ಮಾಡ್ತಾ ಇರೋದು. ಹಾಗಾಗಿ ನಿಮ್ಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಸಾಧ್ಯ ಆದಷ್ಟು ನಮಗೆ ಇದ್ರದ್ದು ಬಿಲ್ಗಳು ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಕನ್ಸ್ಯೂಮರ್ ಕೋರ್ಟ್ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಿ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಅಂದರೆ FC ಪ್ರತಿ ವರ್ಷ FCಗೆ ಹೋದಾಗಲೆಲ್ಲ ಕೂಡ ಇದು ರೀಚಾರ್ಜ್ ಹಣ ಏನು ಇದನ್ನು ಡಿವೈಸನ್ನು ಆ್ಯಕ್ಟಿವೇಶನ್ ಮಾಡಬೇಕು ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ಲೂಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಹೆಲ್ಪ್ ಆಗುತ್ತೆ. ನಾವು ಕೂಡ ಪ್ರಯತ್ನ ಪಡ್ತೀವಿ. ನೋಡಿ, ನಂದೇ ಮೊದಲನೇ ಬಿಲ್ ಹಾಕ್ತೀನಿ, ಕನ್ಸ್ಯೂಮರ್ ಕೋರ್ಟ್ಗೆ ನಂದೇ ಮೊದಲನೇ ಬಿಲ್ ಹಾಕ್ತೀನಿ. ಹಾಗಾಗಿ ನಾವೇ ಲಾಯರ್, ಸಂಘಟನೆ ವತಿಯಿಂದ ಲಾಯರ್ ಇರ್ತಾರೆ. ನೀವುಗಳು ಸಹಕಾರ ಕೊಟ್ಟರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಧನ್ಯವಾದ.